ಎಲ್ಲರಿಗೂ ಸಹ ವಂದನೆಗಳು. Just one additional prayer request. If you remember my sister-in-law, ಪ್ರಿಯ ಸಹೋದರ ಸಿಸ್ಟರ್ ಇಲ್ಲ ಒಂದು ನಿಮ್ಮ ಪ್ರಾರ್ಥನೆ ನೆನಪು ಮಾಡಿಕೊಳ್ಳಿ ಎಂಬಂತ ಒಂದು ಪ್ರಾರ್ಥನೆ ಒಂದು ರಿಕ್ವೆಸ್ಟ್ ಇದೆ. my brother's wife, her name is Vicky. ಅವರ ಸಹೋದರರ ಪತ್ನಿಯವರು ವಿಕಿ ಎಂಬುದಾಗಿ ಅವರ ಹೆಸರು. She was doing something and somehow splashed bleach, that olive bleach in her eye. ಅದು ಸ್ವಲ್ಪ ಬ್ಲೀಚ್ ಅದು ಕಣ್ಣಿಗೆ ಅದು ಬಿದ್ದಂತ ಒಂದು ಸಮಯ ಅದು ಅವಘಡ ಸಂಭವಿಸಿತು. And as a result, got a chemical burn. ಅದರಿಂದ ಕೆಮಿಕಲ್ ಬರ್ನ್ ಅದು ಕಣ್ಣಿಗಳಿಗೆ ಅದಾಗಿದೆ. And they had to flush it with a lot of stuff. She spent the night in the hospital, but is expected to recover. Just ಅವರು ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರೆ. ಅವರು ರಿಕವರಿ ಆಗ್ಲಿಕ್ಕೆ ಆಗುವಂತೆ ನಿಮ್ಮ ಪ್ರಾರ್ಥನೆ ನೆನಪು ಮಾಡಿಕೊಳ್ಳುವಂತೆ ಸಹೋದರ ಕೇಳಿಕೊಂಡಿದ್ದಾರೆ. Okay, if you would turn with me to the Gospel of Mark, chapter 2. ಮಾರ್ಕನ ಬರೆದ ಸುವಾರ್ತೆಯನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ನಾವು 2ನೇ ಅಧ್ಯಾಯಕ್ಕೆ ನಾವು ನಮ್ಮ ಗಮನವನ್ನು ಹರಿಸೋಣ. We've been working through this gospel. We're in the 2nd chapter. ನಾವು 2ನೇ ಅಧ್ಯಾಯದಲ್ಲಿ ನಾವು ಸುವಿವರವಾಗಿ ಅದರ ಧ್ಯಾನವನ್ನು ನಾವು ಮಾಡ್ತಾ ಇದ್ದೇವೆ. And I've said that Mark is painting this portrait. ಹಾಗೆ ಮಾರ್ಕನು ಈ ಒಂದು ಚಿತ್ರಣವನ್ನು ಆತನು ಚಿತ್ರೀಕರಿಸಿದ್ದಾನೆ ಎಂಬುದಾಗಿ ಕಳೆದ ಬಾರಿ ನಾವು ನೋಡ್ತಾ ಬಂದೆವು. Of who Jesus is. ಯೇಸು ಕ್ರಿಸ್ತನು ಯಾರು ಎಂಬಂತಹ ಒಂದು ಚಿತ್ರಣವನ್ನು ಆತನು ಕೊಡ್ತಿದ್ದಾನೆ. I saw something on YouTube. You know those shorts, those 20-second, 30-second things. ಯೂಟ್ಯೂಬ್ ನಲ್ಲಿ ಶಾರ್ಟ್ಸ್ ನಲ್ಲಿ ಕೆಲವು 20 seconds 30 seconds ಇರುವಂತಹ ಒಂದು ಸಂಗತಿಯನ್ನು ನಾನು ನೋಡಿದೆ. And it was a guy, an artist. ಅಲ್ಲಿ ಒಬ್ಬ ಆರ್ಟಿಸ್ಟ್ ಕುರಿತಾಗಿ ಪ್ರಿಯ ಸಹೋದರ ನೋಡಿದ್ರು. And he took this big brush and this black paint. ಆ ಒಂದು ದೊಡ್ಡದಾದಂತ ಬ್ರಷ್ ನಲ್ಲಿ ಬ್ಲಾಕ್ ಪೇಂಟ್ ಅನ್ನು ಅವರು ತೆಗೆದುಕೊಂಡ್ರು. And he just did a big stroke. It's like a triangle. ಅದು ದೊಡ್ಡ ಸ್ಟ್ರೋಕ್ ಅನ್ನು ಮಾಡಿ ತ್ರಿಕೋನಾಕಾರವನ್ನು ಅವರು ಆ ಒಂದು ಬ್ರಷ್ ಮುಖಾಂತರವಾಗಿ ಮಾಡಿದ್ರು. And it was just ugly. ಅದು ಬಹಳ ಕುರೂಪಿ ವಿಕಾರವಾಗಿ ಅದು ಕಂಡಿತು. And I'm thinking to myself, how is he going to make anything beautiful out of that? ಆದ್ರೆ ಈ ಒಂದು ಕಪ್ಪಾದಂತ ಬಣ್ಣದಲ್ಲಿ ತ್ರಿಕೋನಾಕಾರವನ್ನು ಮಾಡಿದಂತ ಇದರಲ್ಲಿ ಹೇಗೆ ತಾನೇ ಸುಂದರವಾಗಿ ಚಿತ್ರಣವನ್ನು ಬಿಡಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಅನಿಸಿತು. And he began doing other small strokes and rubbing this and that, and eventually it became this really beautiful finger painting of Michael Jackson. ಆದ್ರೆ ಅದನ್ನು ಅನೇಕ ಬಣ್ಣಗಳ ಮುಖಾಂತರವಾಗಿ ಅದು ಸೌರತ ಆತನು ಮಾಡ್ತಾ ಇರುವಾಗ ಮೈಕಲ್ ಜಾಕ್ಸನ್ ಅವರ ಸುಂದರವಾದಂತಹ ರೂಪವನ್ನು ಅದರ ಮುಖಾಂತರವಾಗಿ ಆತನು ಹೊರತಂದನು. We're not here to promote Michael Jackson, but that's what Mark is doing with Jesus Christ. ನಾನು ಮೈಕಲ್ ಜಾಕ್ಸನ್ ಅವರನ್ನು ಪ್ರಮೋಟ್ ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಒಂದು ಮಾರ್ಕನು ತನ್ನ ಸುವಾರ್ತೆಯನ್ನು ಬರೆಯುವಾಗ ಯೇಸು ಕ್ರಿಸ್ತನ ಒಂದು ಚಿತ್ರಣವನ್ನು ಆತನು ಈ ರೀತಿಯಾಗಿ ಚಿತ್ರೀಕರಿಸುತ್ತಿದ್ದಾನೆ. And he makes these big large strokes and you're thinking, what is he going to do with it? ಆದ್ರೆ ಯೇಸು ಕ್ರಿಸ್ತನ ಕುರಿತಾದಂತ ಅನೇಕ ಸ್ಟ್ರೋಕ್ ಗಳನ್ನು ಬರೆಯುವಂತಹ ಸಂಗತಿ ನೋಡ್ತೇವೆ. ಆದ್ರೆ ಇದ್ರ ಮುಖಾಂತರವಾಗಿ ಯಾವ ಸಂಗತಿಗಳನ್ನು ಯೇಸು ಕ್ರಿಸ್ತನ ಕುರಿತಾಗಿ ಆತನು ತರುತ್ತಿದ್ದಾನೆ. And then by the time we get to the end of this gospel, we're going to see this beautiful portrait of who Jesus is. ಆದ್ರೆ ಮಾರ್ಕನ ಬರೆದ ಸುವಾರ್ತೆ ಅಂತ್ಯ ಭಾಗಕ್ಕೆ ಬಂದಾಗ ಯೇಸು ಕ್ರಿಸ್ತನ ಆ ಒಂದು ಸುಂದರವಾದಂತಹ ಚಿತ್ರಣವನ್ನು ನಾವು ನಿಜವಾಗಿ ಅರ್ಥ ಮಾಡಿಕೊಳ್ಳುವಂತರಾಗಿದ್ದೇವೆ. So he's made a major brushstroke showing his authority in teaching the truth of God's word. ಯೇಸು ಕ್ರಿಸ್ತನ ಸತ್ಯವಾದಂತಹ ಬೋಧನೆಯನ್ನು ಅಲ್ಲಿ ಅಧಿಕಾರಯುತವಾಗಿ ಆತನು ಆ ಸ್ಟ್ರೋಕಿನ ಮುಖಾಂತರವಾಗಿ ಆತನು ಸ್ಪಷ್ಟೀಕರಿಸಿದಂತ ಸಂಗತಿ ನೋಡಿದೆವು. Says he taught with authority, not like the scribes. ಅಲ್ಲಿನಂತ ಪಂಡಿತರ ಮುಖಾಂತರ ಧರ್ಮಶಾಸ್ತ್ರಗಳ ರೀತಿಯಲ್ಲಿ ಅಲ್ಲ, ಆದ್ರೆ ಇವನು ಅಧಿಕಾರಯುತವಾಗಿ ತನ್ನ ವಾಕ್ಯವನ್ನು ಹೇಳಿದನು. Another heavy brushstroke, he has authority over demons. ಅಲ್ಲಿ ಮತ್ತೊಂದು ಸ್ಟ್ರೋಕ್ ಅನ್ನು ಆತನು ಬ್ರಷ್ ನಲ್ಲಿ ಕೊಟ್ಟದ್ದು ಏನೆಂಬುದಾಗಿ ನಾವು ದೆವ್ವಗಳ ಮೇಲೆ ನನಗೆ ಅಧಿಕಾರವಿದೆ ಎಂಬುದಾಗಿ ಆತನು ತೋರಿಸಿದನು. And even the unclean spirits obey him. ಅಲ್ಲಿ ದುರಾತ್ಮಗಳು ಸಹ ಆತನಿಗೆ ಸಂಪೂರ್ಣವಾಗಿ ವಿಧೇಯತೆಯನ್ನು ತೋರಿಸಿದವು. We've seen another major brushstroke. He has authority over sickness and disease. ಅಷ್ಟು ಮಾತ್ರವಲ್ಲ, ಮತ್ತೊಂದು ಬ್ರಷಿನ ಸ್ಟ್ರೋಕಿನ ಮುಖಾಂತರವಾಗಿ ಎಲ್ಲಾ ರೋಗಗಳ ಮೇಲೆ ಸಹ ನನಗೆ ಅಧಿಕಾರವಿದೆ ಎಂಬ ಅಂಶವನ್ನು ಆತನು ತೋರಿಸಿದನು. They glorified God. The crowd glorified God and said, we've never seen anything like this. ನಾವು ಈ ರೀತಿಯಾದ ಸಂಗತಿ ನಮ್ಮ ಚರಿತ್ರೆಯಲ್ಲಿ ನಾವು ನೋಡಿಲ್ಲ ಎಂಬುದಾಗಿ ಅಲ್ಲಿಂದ ಜನಸಮೂಹ ದೇವರಿಗೆ ಅವರು ಘನತೆಯನ್ನು ಮಹಿಮೆಯನ್ನು ಕೊಟ್ಟಂತ ಸಂಗತಿ ನೋಡಿದೆವು. Last time we saw this major brushstroke that he has the authority to forgive sin. ಮಾತ್ರವಲ್ಲ, ಕಳೆದ ಬಾರಿ ಅವನು ದೊಡ್ಡದಾದಂತ ಪೇಂಟಿಂಗ್ ಸ್ಟ್ರೋಕ್ ಅನ್ನು ನಾವು ನೋಡಿದ್ದೇವೆ. ಏನೆಂಬುದಾಗಿ ಹೇಳಿದ್ರೆ ಪಾಪಗಳನ್ನು ಕ್ಷಮಿಸುವಂತ ಅಧಿಕಾರವು ಸಹ ನನಗಿದೆ ಎಂಬುದಾಗಿ ಆತನು ತೋರಿಸಿದನು. He says to that man that had the paralysis, he says, child, your sins are forgiven you. ಅಲ್ಲಿ ಪಾರ್ಶ್ವವಾಯು ರೋಗಿಗೆ ಕಳೆದ ಬಾರಿ ನಾವು ನೋಡಿದ ಹಾಗೆ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಸಮಾಧಾನದಿಂದ ಹೋಗು ಎಂಬುದಾಗಿ ಆತನು ಹೇಳಿದನು. This time we're going to see who Jesus forgives. ಇಲ್ಲಿ ಯಾರನ್ನು ಆತನು ಕ್ಷಮಿಸಿದನು ಎಂಬ ಅಂಶವನ್ನು ಮುಂಜಾನೆ ನಾವು ನೋಡುವಂತರಾಗಿರೋಣ. We've seen that he has the authority to forgive. ಕಳೆದ ಬಾರಿ ನಾವು ಪಾಪಗಳನ್ನು ಕ್ಷಮಿಸುವುದಕ್ಕೆ ಅಧಿಕಾರವಿದೆ ಎಂಬುದಾಗಿ ನಾವು ನೋಡಿದೆವು. But now we'll see who he forgives. ಅಲ್ಲಿ ಯಾರಿಗೆ ಆತನು ಕ್ಷಮಾಪಣೆಯನ್ನು ಕೊಡ್ತಾನೆ ಎಂಬ ಅಂಶವನ್ನು ಮುಂಜಾನೆ ನಾವು ನೋಡುವಂತರಾಗಿರೋಣ. He forgives sinners. ಅಲ್ಲಿ ಆತನು ಪಾಪಿಗಳಿಗೆ ಪಾಪವನ್ನು ಕ್ಷಮಿಸುವಂತವನು ಆತನು. Let's just read quickly Mark chapter 2 verses 13 through 17. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನ. Shall I read? Yes, sir.
ಆತನು ಹೊರಟು ತಿರುಗಿ ಸಮುದ್ರದ ಬಳಿಗೆ ಹೋದನು. ಜನರ ಗುಂಪೆಲ್ಲ ಆತನ ಬಳಿಗೆ ಬಂದಾಗ ಆತನು ಅವರಿಗೆ ಉಪದೇಶ ಮಾಡಿದನು. ಆತನು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಅಲ್ಪಾಯನ ಮಗನಾದ ಲೇವಿಯನನ್ನು ನೋಡಿ, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನ ಹಿಂದೆ ಹೋದನು. ಅನಂತರ ಆತನು ಅವನ ಮನೆಯೊಳಕ್ಕೆ ಊಟಕ್ಕೆ ಕೂತಿರುವಲ್ಲಿ ಬಹುಮಂದಿ ಸುಂಕದವರು, ಪಾಪಿಗಳು ಯೇಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿಯಲ್ಲಿ ಕೂತುಕೊಂಡರು. ಅಂತವರು ಬಹುಮಂದಿ ಇದ್ದರು. ಫರಿಸಾಯರಾದ ಶಾಸ್ತ್ರಿಗಳು ಆತನ ಹಿಂದೆ ಹೋಗಿ ಆತನು ಪಾಪಿಗಳ ಮತ್ತು ಸುಂಕದವರ ಸಂಗಡ ಊಟ ಮಾಡುವುದನ್ನು ಕಂಡು ಆತನ ಶಿಷ್ಯರಿಗೆ, ಈತನು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುತ್ತಾನೆ, ನೋಡಿರಿ ಎಂದು ಹೇಳಿದರು. ಯೇಸು ಇದನ್ನು ಕೇಳಿ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದನು ಅಂದನು ಎಂಬುವಂಥದ್ದೇ. That last phrase there, I'm not sure how it's the last phrase in Kannada, but the last phrase in English says, I came not to call the righteous, but sinners. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದಂತವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದಂತವನು ಎಂಬುದಾಗಿ ಕಡೆಯ ಪದ ಪ್ರಯೋಗದಲ್ಲಿ ಓದುವಂತರಾಗಿದ್ದೇವೆ. In a parallel passage in the Gospel of Luke, he says, I've called sinners to repentance. ನಾನು ಅದೇ ಪ್ಯಾರಲಲ್ ಪ್ಯಾಸೇಜ್ ಅಂತ ಲೂಕನ್ ಬರೋ ಸುವಾರ್ತೆಯಲ್ಲಿ ನಾನು ಪಾಪಿಗಳನ್ನು ಕ್ಷಮಿಸುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. Here Luke adds repentance. ಅಲ್ಲಿ ಪಶ್ಚಾತ್ತಾಪವನ್ನು ಪಡುವುದಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಅಲ್ಲಿ ಪಶ್ಚಾತ್ತಾಪ ಎಂಬ ಪದ ಪ್ರಯೋಗವನ್ನು ಲೂಕನ್ ಬರೋ ಸುವಾರ್ತೆಯಲ್ಲಿ ಓದುವಂತರಾಗಿದ್ದೇವೆ. So we see that God does not give salvation to people who try to earn it. ಅಲ್ಲಿ ರಕ್ಷಣೆಯನ್ನು ಸಂಪಾದನೆ ಮಾಡಿ ಕೊಡುವಂತವರಿಗೋಸ್ಕರವಾಗಿ ಆತನು ಕೊಡುವಂತದ್ದಲ್ಲ. That was the Pharisees. ಆ ಪರಿಸರ ಆ ರೀತಿಯಾದಂತಹ ಸಂಸ್ಕಾರವಾಗಿತ್ತು. Paul says Paul was a Pharisee. ಪೌಲನು ಆತನ ಪರಿಸಾಯನ ಆತನಾಗಿದ್ದನು. And he was able to stand before the chief priest and all the Pharisees and say, as to the law, I was blameless. ಅಲ್ಲಿದ್ದಂತ ಅಲ್ಲಿ ಯಾಜಕರು ಅಲ್ಲಿಂದ ಪರಿಸಾಯರ ಮುಂದೆ ನಾನು ಪರಿಸಾಯನವಾಗಿ ನಾನು ನಿರ್ದೋಷಿಯಾಗಿ ನಾನು ಇದ್ದೇನೆ ಎಂಬುದಾಗಿ ಅವ್ರ ಮುಂದೆ ಘಂಟಾಘೋಷವಾಗಿ ಆತನು ಹೇಳಿದ್ದನು. But later on he says, I considered all that just rubbish. ಆದ್ರೆ ಇವೆಲ್ಲವೂ ಸಹ ಕ್ಷುಲಕವಾದದ್ದು ಎಂಬುದಾಗಿ ನಾನು ಈಗ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಹೇಳಿದನ್ನು ನೋಡ್ತೇವೆ. So God doesn't save those who work for their salvation. ಅಲ್ಲಿ ರಕ್ಷಣೆಗೋಸ್ಕರವಾಗಿ ಕಾರ್ಯಪ್ರವೃತ್ತವಾಗುವ ಕುರಿತಾಗಿ ಅಲ್ಲ. He saves the ungodly. ಆದ್ರೆ ಭಕ್ತಿಹೀನರ ಕುರಿತಾಗಿ, who put their faith in Jesus Christ and repent. ಯಾರು ಯೇಸು ಕ್ರಿಸ್ತನ ಮೇಲೆ ಆ ನಂಬಿಕೆಯನ್ನು ಇಟ್ಟು ಪಶ್ಚಾತ್ತಾಪ ಪಡ್ತಾರೋ ಅವರಿಗೆ ಆ ರಕ್ಷಣೆ ಸಿಕ್ಕುವಂತದಾಗಿದೆ. The difference between Christianity every other religion in the world. ಆದ್ರಿಂದ ಕ್ರೈಸ್ತತ್ವಕ್ಕೂ ಮತ್ತು ಬೇರೆ ಎಲ್ಲಾ ಧರ್ಮಗಳಿಗಿರುವಂತಹ ಒಂದು ವ್ಯತ್ಯಾಸ ಇದು ತಾನೇ ಅದಾಗಿದೆ. Everyone else works for their salvation. Only in Christianity do you get it as a free gift. ಎಲ್ಲಾ ಬೇರೆ ಧರ್ಮಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ, ರಕ್ಷಣೆಗೋಸ್ಕರವಾಗಿ ಅವರು ಕಾರ್ಯಪ್ರವೃತ್ತವಾಗಿ ಅದಕ್ಕಾಗಿ ಪ್ರಯಾಸ ಪಡುವ ನೋಡುವಂತರಾಗಿದ್ದೇವೆ. ಆದ್ರೆ ಕ್ರೈಸ್ತ ಆ ಒಂದು ಧರ್ಮದಲ್ಲಿ ಮಾತ್ರ ಅದು ಉಚಿತಾರ್ಥವಾಗಿ ರಕ್ಷಣೆಯು ಸಿಗುವಂತದಾಗಿದೆ. So this is what Paul lays out in there. Look at Romans. He's talking about salvation by grace through faith. ಅಲ್ಲಿ ರೋಮಪುರ ಪತ್ರಿಕೆಯಲ್ಲಿ ಪೌಲನು ರಕ್ಷಣೆಯನ್ನು ಅಲ್ಲಿ ನಂಬಿಕೆ ಮುಖಾಂತರ ಕೃಪೆಯಿಂದಲೇ ಸಿಕ್ಕುವಂತದಾಗಿದೆ ಎಂಬುದಾಗಿ ರೋಮಪುರ ಪತ್ರಿಕೆಯಲ್ಲಿ ಅದನ್ನು ಚಿತ್ರೀಕರಿಸುವ ನಾವು ನೋಡ್ತೇವೆ. And one of the most beautiful, succinct passages of scripture about salvation. Look at Romans chapter 3. ಅಲ್ಲಿ ಸುಂದರವಾದಂತಹ ರಕ್ಷಣೆ ಕುರಿತಾದಂತಹ ಒಂದು ಸಂಗತಿ ರೋಮಪುರ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ಓದುವಂತರಾಗಿದ್ದೇವೆ. Verses 23 through 26. 23ನೇ ವಚನದಿಂದ 26ನೇ ವಚನ. I'll just read it quickly in English and emphasize some things and then follow in Kannada. For all have sinned and fall short of the glory of God and are justified by grace as a gift through the redemption that is in Christ Jesus, whom God put forth as a propitiation by his blood to be received by faith. That was to show God's righteousness, because in his divine forbearance he had passed over the former sins. That is to show his righteousness at the present time, so that he might be just and the justifier of the one who has his faith in Jesus Christ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. I'll just go with a couple of those points again. Just think about this, because God saves sinners. ದೇವರು ಪಾಪಿಗಳನ್ನು ಆತನು ರಕ್ಷಿಸುವಂತನಾಗಿದ್ದಾನೆ. For all have sinned. ಎಲ್ಲರೂ ಸಹ ಪಾಪ ಮಾಡಿ. Verse 23. 23ನೇ ವಚನ. Verse 24. And are justified by grace. ಅಲ್ಲಿ ನಂಬಿಕೆ ಮುಖಾಂತರವಾಗಿ ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟವರಾಗಿದ್ದಾರೆ. You are declared righteous by a holy God. You, an unrighteous person, are declared righteous by a holy God
just by grace. ಅದೇ ಅನೀತಿವಂತನಾದಂತ ನಿನ್ನನ್ನು ನೀತಿವಂತನಾದಂತ ದೇವರು ನೀನು ನೀತಿವಂತ ಎಂಬುದಾಗಿ ಆ ಉಚಿತಾರ್ಥವಾಗಿ ಆತನು ಘೋಷಿಸಿದ್ದಾನೆ. And that can only happen in verse 25 because you've been purchased by the blood of Jesus Christ. ಯಾಕಂದ್ರೆ ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆದವರಿಗೋಸ್ಕರವಾಗಿ ಆ ಕೃಪಾಧಾರವಾಗಿ ಅದನ್ನು ಕೊಟ್ಟಿದ್ದಾನೆ. Verse 24, redemption, right? Purchase, the purchase price, redemption through Jesus Christ. ಅಲ್ಲಿ ಯೇಸು ಕ್ರಿಸ್ತನ ಮುಖಾಂತರವಾಗಿ ಅವನು ವಿಮೋಚನಾ ಕಾರ್ಯದ ಒಂದು ಬೆಲೆಯನ್ನು ಆತನು ತೆಗೆದುಕೊಂಡಿದ್ದಾನೆ. Verse 25, it's received by faith. ಅಲ್ಲಿ ನಂಬಿಕೆ ಮುಖಾಂತರ ಎಂಬುದಾಗಿ 25ನೇ ವಚನ ನಾವು ಓದುವಂತರಾಗಿದ್ದೇವೆ. It was a propitiation, it was a satisfaction of God's wrath. ದೇವರ ಒಂದು ಕೋಪವನ್ನು ಅಲ್ಲಿ ಆತನು ಸಂತೃಪ್ತಿ ಪಡಿಸಿದನೆ ಎಂಬಂತ ಅರ್ಥವನ್ನು ಅದು ಕೊಡುವಂತದಾಗಿದೆ. It's only received by faith. ಅಲ್ಲಿ ನಂಬಿಕೆ ಮುಖಾಂತರ ಮಾತ್ರ ನಾವು ಅದನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ. And you were unjust, and the one who is just makes you just. The unjust just. ನಾವು ಅನೀತಿವಂತರಾಗಿದ್ದೇವೆ, ನೀತಿವಂತನಾದ ಆತನು ನಮ್ಮನ್ನು ನೀತಿವಂತರನ್ನಾಗಿ ಆತನು ನಮ್ಮನ್ನು ಮಾಡಿದ್ದಾನೆ. That's one of the most beautiful, succinct passages of the scripture to explain the gospel. ಅದ್ಭುತವಾದ ಸುಂದರವಾದಂತಹ ಒಂದು ಸುವಾರ್ತೆಯನ್ನು ವಿವರಿಸುವಂತಹ ಅದ್ಭುತವಾದಂತಹ ಒಂದು ವಾಕ್ಯ ಭಾಗ ಇದಾಗಿದೆ. He goes on the next chapter, chapter 4. 4ನೇ ಅಧ್ಯಾಯಕ್ಕೆ ಬಂದರೆ ರೋಮಪುರ ಪತ್ರಿಕೆಯಲ್ಲಿ Romans chapter 4 verse 5. 5ನೇ ವಚನ. And to the one who does not work, there it is, you're not a Pharisee, you're not working for your salvation, to the one who does not work, but believes in him who justifies the ungodly, his faith is counted as righteous. ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರನ್ನು ನಿರ್ಣಯಿಸುವ ಆತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಡುವುದು. The next chapter, chapter 5. 5ನೇ ವಚನ, 5ನೇ ಅಧ್ಯಾಯ verse 6. 6ನೇ ವಚನ. While we were still helpless, while we were still sinners, while we were still dead in our trespasses and sin, at the right time, at the right time in history, Christ died for the ungodly. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. Helpless sinners, ಅಲ್ಲಿ ನಿಸ್ಸಹಾಯಕವಾದಂತಹ ಸ್ಥಿತಿ ನಮ್ಮದಾಗಿತ್ತು. declared righteous by a holy God. ಆದರೆ ನಮ್ಮನ್ನು ನೀತಿವಂತ ಎಂಬುದಾಗಿ ಪರಿಶುದ್ಧವಾದಂತಹ ದೇವರು ನಮ್ಮನ್ನು ಗುರುತಾಗಿ ಘೋಷಿಸಿದ್ದಾನೆ. Through faith in the substitutionary sacrifice of Jesus Christ. ನಂಬಿಕೆ ಮುಖಾಂತರವಾಗಿ ಆತನ ಯಜ್ಞಾರ್ಪಿತನಾದಂತಹ ಒಂದು ಕಾರ್ಯದ ದೆಸೆಯಿಂದ, not by works. ನಮ್ಮ ಯಾವುದೇ ಕ್ರಿಯೆಗಳಿಂದ ಅಲ್ಲ. That's the gospel. ಅದು ತಾನೇ ಸುವಾರ್ತೆ ಅದಾಗಿದೆ. Let's look at Mark chapter 2. ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯಕ್ಕೆ ನಾವು ಹಿಂತಿರುಗಿ ಬರುವಂತರಾಗಿರೋಣ. We're going to see who Jesus saves, who God saves. ಯಾರನ್ನು ಆತನು ರಕ್ಷಿಸ್ತಾನೆ ಎಂಬ ಒಂದು ಸಂಗತಿಯನ್ನು ಮುಂಜಾನೆಯಿಂದ ಧ್ಯಾನ ಮಾಡುವಂತರಾಗಿರೋಣ. Verse 13, when he went out again beside the sea and all the crowd was coming to him, he was teaching them. ಆತನು ಹೊರಟು ತಿರುಗಿ ಸಮುದ್ರದ ಬಳಿಗೆ ಹೋದನು, ಜನರ ಗುಂಪೆಲ್ಲ ಆತನ ಬಳಿಗೆ ಬಂದಾಗ ಆತನು ಅವರಿಗೆ ಉಪದೇಶ ಮಾಡಿದನು ಎಂಬುದಾಗಿ ಓದ್ತೇವೆ. Now, I believe in all the synoptic gospels, Matthew, Mark, Luke, these things are all in sequence, right? He heals the paralytic, and then he immediately goes out and he now calls Matthew. ಅಲ್ಲಿ ಬೇರೆ ಎಲ್ಲ ಸುವಾರ್ತೆಗಳಲ್ಲೂ ಸಹ ಅದೇ ರೀತಿಯಾಗಿ ಪಾರ್ಶ್ವರೋಗಿಯನ್ನು ಸ್ವಸ್ಥ ಮಾಡುವಂತಹದ್ದು, ಅದಾದ ನಂತರ ಮತ್ತಾಯನನ್ನು ಹೋಗಿ ಆತನು ತನ್ನ ಕಾರ್ಯಕ್ಕೆ ಕರೆಯುವಂತಹ ಒಂದು ಸಂಗತಿಯನ್ನು ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ ಮತ್ತು ಲೂಕನ ಬರೆದ ಸುವಾರ್ತೆಯಲ್ಲಿ ಕ್ರಮವಾಗಿ ಆ ಎಲ್ಲಾ ಸಂಗತಿಗಳಲ್ಲಿ ಓದುವಂತರಾಗಿದ್ದೇವೆ. He tells the paralytic son, your sins are forgiven you. ಅಲ್ಲಿ ಪಾರ್ಶ್ವ ರೋಗಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಆತನು ಹೇಳಿದನು. Then he goes out and he looks at a sinner and says, come follow me, be my disciple. ಅದಾದ ನಂತರ ಒಬ್ಬ ಪಾಪಿಯ ಬಳಿಗೆ ಹೋಗಿ ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಆತನನ್ನು ಕರೆಯುವಂತಹ ಸಂಗತಿಯನ್ನು ನಾವು ಓದುವಂತರಾಗಿದ್ದೇವೆ. So he's going in and out of Capernaum, says he goes out again. ಈಗ ಮತ್ತೆ ಇಲ್ಲಿ ಆತನು ಇಲ್ಲಿ ಹೊರಗೆ ಹೋಗಿ, and he's going by the Sea of Galilee. ಅಲ್ಲಿ ಗಲಿಲಾಯ ಸಮುದ್ರದ ಬಳಿಯಲ್ಲಿ ಆತನು ಹೋಗಿ, and the crowd was coming to him. They wanted the healing, they wanted whatever he had to offer. ಅಲ್ಲಿ ಜನಸಮೂಹ ಆತನನ್ನು ಹಿಂಬಾಲಿಸಿಕೊಂಡು ಬರ್ತಾ ಇತ್ತು, ಆತನ ಬಳಿಯಲ್ಲಿ ಸ್ವಸ್ಥತೆ ಹೊಂದುವುದಕ್ಕೋಸ್ಕರವಾಗಿ. and he was teaching them. ಅಲ್ಲಿ ಅವರಿಗೆ ಆತನು ಉಪದೇಶ ಮಾಡುತ್ತಾ ಇದ್ದನು. Now remember what he teach, what he was preaching. ಅಲ್ಲಿ ಯಾವ ಸಂಗತಿಗಳನ್ನು ಉಪದೇಶ ಮಾಡ್ತಾ ಇದ್ದಾನೆ ಎಂಬುದಾಗಿ ಸ್ವಲ್ಪ ಜ್ಞಾಪಕ ಮಾಡಿಕೊಳ್ಳ್ರಿ. He went, it says he came after his baptism and after being tempted by Satan. It says he came, he said the time was fulfilled. ಅಲ್ಲಿ ಆತನ ದೀಕ್ಷಾ ಸ್ನಾನ ಮಾಡಿದ ಮೇಲೆ ಸೈತಾನನ ಶೋಧನೆಗೆ ಒಳಗಾದ ಮೇಲೆ ಆತನಿಗೆ ಕಾಲ ಪರಿಪೂರ್ಣವಾಗಿದೆ ಎಂಬುದಾಗಿ ಆತನು ಹೇಳಿದನು. The kingdom of God is at hand. ದೇವರ ರಾಜ್ಯವು ಸಮೀಪವಾಯಿತು. Repent. ಪಶ್ಚಾತ್ತಾಪ ಪಡ್ರಿ. Believe in the gospel. ಆ ಸುವಾರ್ತೆಯ ಮೇಲೆ ನೀವು ನಂಬಿಕೆಯನ್ನು ಇಡಿರಿ. So this is what he's teaching. ಈ ಒಂದು ಸಂಗತಿಯಲ್ಲಿ ಆತನು ಬೋಧನೆ ಮಾಡ್ತಾ ಬಂದನು. And it says here in verse 14. ಅಲ್ಲಿ 14ನೇ ವಚನ. And as he passed by, so he's by the seashore and he's passing by the tax booth. ಅಲ್ಲಿ ಗಲಿಲಾಯ ಪ್ರಾಂತ್ಯದ ಸಮುದ್ರದ ಬಳಿಯಲ್ಲಿ ಆತನು ಅಲ್ಲಿ ಹಾದು ಹೋಗ್ತಾ ಇರುವಾಗ, and he sees Levi, son of Alphaeus, sitting at the tax booth, and he said to him, follow me, and he rose and followed him. ಅಲ್ಲಿ ಆತನು ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಅಲ್ಪಾಯನ ಮಗನಾದ ಲೇವಿಯನ್ನು ನೋಡಿ ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು. Who's Levi? ಅಲ್ಲಿ ಲೇವಿಯನು ಎಂಬುದಾಗಿ ಹೇಳಿದ್ರೆ ಯಾರು? Oh, he's the son of Alphaeus. ಅಲ್ಲಿ ಅಲ್ಪಾಯನ ಮಗನ ಎಂಬುದಾಗಿ ಓದ್ತೇವೆ. But we don't know this guy is Levi. ಅಲ್ಲಿ ಈತನ ಲೇವಿಯನು ಎಂಬುದಾಗಿ ನಮಗೆ ಗೊತ್ತಿಲ್ಲ. None of the apostle lists
ಅಲ್ಲಿ ಯಾವುದೇ ಬೇರೆ ಅಪೊಸ್ತಲ ಪಟ್ಟಿಯಲ್ಲಿ ಇಲ್ಲ. Oh, Matthew identifies himself in Matthew 9:9. ಅಲ್ಲಿ ಮತ್ತಾಯನ ಸುವಾರ್ತೆ 9:9 ತನ್ನನ್ನು ಕುರಿತಾಗಿ ಆತನ ಗುರುತಿಸಿಕೊಳ್ಳುವಂತಹ ಸಂಗತಿಯನ್ನು ನಾವು ನೋಡ್ತೇವೆ. He calls himself Matthew. ಅಲ್ಲಿ ತನ್ನನ್ನು ತಾನು ಮತ್ತಾಯನ ಎಂಬುದಾಗಿ ಕರೆದುಕೊಳ್ಳುವಂತದ್ದು ಅಲ್ಲಿ ನೋಡ್ತೇವೆ. He says Jesus passed him by the tax booth and he called Matthew. ಅಲ್ಲಿ ಮತ್ತಾಯನ ಸುಂಕದವನ ಬಳಿಯಲ್ಲಿ ಹೋಗಿ ಮತ್ತಾಯನ ಕರೆದನು ಎಂಬುದಾಗಿ ಅಲ್ಲಿ ಓದ್ತೇವೆ. So Levi is Matthew. ಅಲ್ಲಿ ಆತನ ಲೇವಿಯನು ಎಂಬುದಾಗಿ ನಾವು ಇಲ್ಲಿ ಓದುವಂತರಾಗಿದ್ದೇವೆ. It says to him, follow me. ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಯೇಸು ಹೇಳಿದನು. Now I guess this could be another brush stroke, right? ಅಲ್ಲಿ ಮತ್ತೊಂದು ಬ್ರಷ್ ಸ್ಟ್ರೋಕ್ ಒಂದು ರೀತಿಯಲ್ಲಿ ಆತನಿಗೆ ಅಲ್ಲಿ ಮಾರ್ಕನ್ನು ಚಿತ್ರೀಕರಿಸುತ್ತಿದ್ದಾನೆ. This is an illustration. We've seen it before, but this is another illustration of the omniscience, the all-knowing God. ಇದು ಮತ್ತೊಮ್ಮೆ ಆತನನ್ನು ಯೇಸು ಕ್ರಿಸ್ತನ ಸರ್ವಜ್ಞಾನಿ ಎಂಬಂತಹ ಅಂಶವನ್ನು ಮತ್ತೆ ಇದು ಎತ್ತಿ ತೋರಿಸುವಂತದಾಗಿದೆ. Jesus can see into Matthew's heart. ಅಲ್ಲಿ ಮತ್ತಾಯನ ಹೃದಯವನ್ನು ನೇರವಾಗಿ ನೋಡಲು ಶಕ್ತನಾದಂತಹ ದೇವರು ಎಂಬುದು ಆತನ ಸರ್ವಶಕ್ತನು ಎಂಬುದಾಗಿ ನಮಗೆ ತೋರಿಸುವಂತದಾಗಿದೆ. Just like he looked into the heart of the paralytic. ಅಲ್ಲಿ ಯಾವ ರೀತಿಯಲ್ಲಿ ಪಾರ್ಶ್ವವಾಯು ರೋಗಿಯ ಆ ಒಂದು ಹೃದಯವನ್ನು ಆತನು ನೇರವಾಗಿ ನೋಡಿ ಆತನು ಗ್ರಹಿಸಿಕೊಂಡನೋ. And he knew that his greatest need was not to be healed, but to be saved. ಅಲ್ಲಿ ಆತನ ದೊಡ್ಡದಾದಂತ ಅವಶ್ಯಕತೆ ಬರೀ ಸ್ವಸ್ಥತೆ ಹೊಂದುವುದು ಮಾತ್ರವಲ್ಲ, ನಾನು ರಕ್ಷಣೆ ಹೊಂದಬೇಕೆಂಬುವಂತಹ ಆತನ ಹೃದಯದ ಒಂದು ಬಯಕೆ ಆತನದಾಗಿತ್ತು. And he saves him, he forgives his sin, and then he heals him. ಅಲ್ಲಿ ಆತನ ಪಾಪಗಳನ್ನು ಕ್ಷಮಿಸಿದನು, ಆತನ ರಕ್ಷಣೆ ನಡೆಸಿದನು ಮಾತ್ರವಲ್ಲ, ಆತನ ಕಾಯಿಲೆಯನ್ನು ಅಲ್ಲಿ ಸ್ವಸ್ಥ ಮಾಡಿದನು. And just like he looked into the heart of those scribes and those Pharisees. ಅದೇ ಸಮಯದಲ್ಲಿ ಸದ್ದುಕಾಯರು ಫರಿಸಾಯರು ಅವರ ಹೃದಯಗಳನ್ನು ಸಹ ಆತನ ನೋಡಿದನು. And he said, why are you questioning these things in your heart? ಆದ್ರೆ ನಿಮ್ಮ ಹೃದಯಗಳಲ್ಲಿ ಯಾಕೆ ಈ ಸಂಗತಿಗಳಿಗೆ ನೀವು ಪ್ರಶ್ನೆಯನ್ನು ಅವಕಾಶ ಕೊಡ್ತೀರಿ ಎಂಬುದಾಗಿ ಸಹ ಪ್ರಶ್ನೆ ಮಾಡಿ ಕೇಳಿದನು. Here he's looking into the, we'd have to assume he's looking into the heart of Matthew. ಈಗ ಇಲ್ಲಿ ಮತ್ತಾಯನ ಹೃದಯವನ್ನು ನೇರವಾಗಿ ಇಲ್ಲಿ ಆತನು ನೋಡ್ತಿದ್ದಾನೆ. I was wondering, right? Matthew chapter 5, 6, and 7, this long passage of the Sermon on the Mount. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ಆ ಒಂದು ಪರ್ವತ ಪ್ರಸಂಗದ ಸುದೀರ್ಘವಾದಂತಹ ಒಂದು ಸಂಗತಿಯಲ್ಲಿ ನಾವು ಓದುತ್ತೇವೆ. If you want to hear it, if you want to know a sermon that Jesus preached and what he would preach when he was giving the gospel, that's it. Matthew 5, 6, and 7. ಅಲ್ಲಿ ಮತ್ತೆ ಯೇಸು ಕ್ರಿಸ್ತನು ಉಪದೇಶ ಮಾಡುವಂತಹ ಸಮಯದಲ್ಲಿ ಯಾವ ರೀತಿಯ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ ಎಂಬುದಾಗಿ ಹೇಳಿದ್ರೆ ಅಲ್ಲಿ ಮತ್ತಾಯನ ಸುವಾರ್ತೆ 5 ಮತ್ತು 6 ಮತ್ತು 7ನೇ ಅಧ್ಯಾಯದಲ್ಲಿ ಆ ಒಂದು ಪರ್ವತ ಪ್ರಸಂಗದ ಒಂದು ಸುದೀರ್ಘವಾದಂತಹ ಸಂಗತಿ ಆತನ ಸುವಾರ್ತೆಯಲ್ಲಿ ಸಾರ್ತಾ ಇದ್ದನು. The man who hears my words and puts them into practice is like the man who builds his house on a rock. ಯಾರು ನನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುತ್ತಾರೋ ಅವರು ಬಂಡೆ ಮೇಲೆ ಕಟ್ಟಿದಂತ ಮನೆಯ ಪಾದೆಯಲ್ಲಿ ಅವರು ಇರುತ್ತಾರೆ ಎಂಬುದಾಗಿ ಅಂಶವನ್ನು ಆತನು ಹೇಳಿದನು. But you know, Matthew 4, 5, and 5, 6, and 7 comes before Matthew chapter 9. ಮತ್ತಾಯನ ಸುವಾರ್ತೆ 4, 5, 6ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯಕ್ಕಿಂತ ಮೊದಲೇ ಬರುವಂತಹ ಒಂದು ಸಂಗತಿ ಆತನ ಪರ್ವತ ಪ್ರಸಂಗದ ಸಂಗತಿಗಳು ಅದಾಗಿದೆ. He writes this detailed sermon of Jesus Christ, and not till 2 chapters later is he called to be a disciple. ಆದ್ರೆ ಈ ಎಲ್ಲ ಸುವಾರ್ತೆ ಯೇಸು ಕ್ರಿಸ್ತನು ಯಾವ ಸಂಗತಿಗಳನ್ನು ಉಪದೇಶ ಮಾಡ್ತಿದ್ದಾನೆ ಎಂಬ ಅವನ ಅಂಶವನ್ನು ಆ ಮತ್ತಾಯನ ಸುವಾರ್ತೆ 5, 6, 7 ಸುದೀರ್ಘವಾಗಿ ವಿವರಿಸಿ ಅದಾದ ನಂತರ 2 ಅಧ್ಯಾಯಗಳ ನಂತರ ಆತನು ಮತ್ತಾಯನನ್ನು ಕರೆದಂತಹ ಒಂದು ಚಿತ್ರಣವನ್ನು ಅಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದುವಂತರಾಗಿದ್ದೇವೆ. How do you get that detailed sermon? ಅಲ್ಲಿ ಅಷ್ಟು ಸುದೀರ್ಘವಾದಂತಹ ಆ ಒಂದು ಸಂಗತಿಯನ್ನು ಉಪದೇಶವನ್ನು ಎಲ್ಲಿ ಆತನಿಗೆ ಸಿಕ್ಕಿತು? Unless he was there. ಯಾಕೆಂದ್ರೆ ಆತನು ಇದ್ದನು. And that sermon had an impact on his heart. ಅಲ್ಲಿ ಆತನ ಸುವಾರ್ತೆಯನ್ನು ಕೇಳಿದಂತಹ ಪರ್ವತ ಪ್ರಸಂಗದ ಸಂಗತಿ ಆತನ ಹೃದಯದಲ್ಲಿ ಅದು ಕಾರ್ಯ ಮಾಡಿತ್ತು. And he wanted to put those words into practice and build his house his spiritual house upon a rock. ಯೇಸು ಕ್ರಿಸ್ತನು ಹೇಳಿದಂತಹ ಮಾತುಗಳನ್ನು ಆತನು ಕೈಕೊಂಡು ನಡೆದನು ಮತ್ತು ಆತನು ಮಡ್ಡೆ ಮೇಲೆ ಕಟ್ಟಿದ ಮನೆಯ ಪಾಲಿಯಲ್ಲಿ ತನ್ನ ಜೀವನವನ್ನು ಆತನು ಕಟ್ಟಿಕೊಂಡಿದ್ದನು. And that gospel found a place in Matthew's heart. ಆ ಯೇಸು ಕ್ರಿಸ್ತನು ಸಾರಿದಂತಹ ಉಪದೇಶ ಒಂದು ಸುವಾರ್ತೆ ಆ ಒಂದು ಮತ್ತಾಯನ ಹೃದಯದಲ್ಲಿ ಅದು ಸ್ಥಳವನ್ನು ಅದು ಕಂಡುಕೊಂಡಿತ್ತು. And Jesus sees his heart. ಯೇಸು ಕ್ರಿಸ್ತನು ಮತ್ತಾಯನ ಹೃದಯವನ್ನು ಆತನು ನೋಡಿದನು. He says, follow me. ನನ್ನನ್ನು ಹಿಂಬಾಲಿಸು. Yeah, it's just like he just did in chapter 1 with Peter and Simon and James and John. ಅಲ್ಲಿ ಪೇತ್ರನು ಯೋಹಾನನು ಯಾಕೋಬ ಯೋಹಾನನನ್ನು ಯಾವ ರೀತಿಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಕರೆದನು ಅದೇ ರೀತಿಯ ಒಂದು ಕರೆಯುವಿಕೆ ಸಹ ಇದಾಗಿತ್ತು. He's preaching and he gets onto Peter's boat and he preaches the whole sermon. ಅಲ್ಲಿ ಪೇತ್ರನ ಒಂದು ದೋಣಿಯಲ್ಲಿ ಕುಳಿತುಕೊಂಡು ಆತನ ಸಂಪೂರ್ಣವಾದ ದೊಡ್ಡ ಉಪದೇಶವನ್ನು ಅಲ್ಲಿ ಆತನು ಮಾಡಿದನು. Something's happening in Peter's heart. ಅಲ್ಲಿ ಪೇತ್ರನ ಹೃದಯದಲ್ಲಿ ಸಹ ಕೆಲವು ಕಾರ್ಯಗಳು ಮಾಡಲಿಕ್ಕೆ ಅದು ಪ್ರಾರಂಭಿಸಿತು. Something's happening in the hearts of James and John and Andrew. ಯಾಕೋಬ ಯೋಹಾನ ಆಂದ್ರೆ ಅವರ ಹೃದಯಗಳು ಸಹ ಕೆಲವು ಆತ ಮಾಡಿದಂತ ಉಪದೇಶ ಅದು ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸಿತು. Because as soon as the sermon is over and he does that miracle, the fish, catching the fish. ಅದಾದ ನಂತರ ಒಂದು ಸ್ವಾರ್ಥೆಯ ಉಪದೇಶ ಆದ ನಂತರ ಅದು ತಕ್ಷಣವೇ ಅಲ್ಲಿ ನಡೆದಂತ ಒಂದು ಮಹತ್ ಕಾರ್ಯ ಅದು ಮೀನುಗಳನ್ನು ಯಥೇಚ್ಛವಾಗಿ ಸಿಕ್ಕಿದಂತ ಒಂದು ಅದ್ಭುತ ಕಾರ್ಯ ಅದಾಗಿತ್ತು. He says, you think that was great? 153 fish or whatever. You think that was great? I'm going to make you fishers of men. Follow me. ಅಲ್ಲಿ ನಾವು ಹಿಡಿದಂತ 153ಗಳ ಫಿಶ್ಗಳ ಆ ಒಂದು ಮೀನುಗಳ ಒಂದು ಸಂಖ್ಯೆ ನಿಮ್ಗೆ ಆಶ್ಚರ್ಯವಾಗಿ ಕಾಣಬಹುದು. ಆದ್ರೆ ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡುವಂತ ಬೆಸ್ತರನ್ನಾಗಿ ನಾನು ಮಾಡ್ತೇನೆ, ನಾನು ಹಿಂಬಾಲಿಸ್ತೇನೆ ಎಂಬುದಾಗಿ ಆತ ಹೇಳಿದನು. It says, and they left their nets and followed him. ಆದ್ರೆ ಅವರು ತಮ್ಮ ಬಳೆಗಳನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ಅಲ್ಲಿ ಆತನನ್ನು ಹಿಂಬಾಲಿಸಿದರು. Here Matthew does the same thing. ಇಲ್ಲಿ ಮತ್ತಾಯನು ಸಹ ಅದೇ ರೀತಿಯಾದಂತಹ ಕಾರ್ಯ ಮಾಡ್ತಾ ಇರುವುದನ್ನು ಇಲ್ಲಿ ನಾವು ನೋಡ್ತೇವೆ. Verse 14. 14ನೇ ವಚನ. And Matthew
we know it's Levi, right? And he rose and followed him. ಆತನನ್ನು ಎದ್ದು ಆತನು ಹಿಂಬಾಲಿಸಿದನು, ಎದ್ದು ಆತನ ಹಿಂದೆ ಹೋದನು ಎಂಬುದಾಗಿ ಓದ್ತೇವೆ. Again, I love Luke. He gives us more detail. ಅಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ಇನ್ನೂ ಸಹ ಸುವಿರವಾದಂತಹ ಸಂಗತಿಯನ್ನು ನಾವು ನೋಡ್ತೇವೆ. Luke says in chapter 5, and leaving everything, he followed him. ಎಲ್ಲವನ್ನು ಬಿಟ್ಟು ಆತನು ಹಿಂಬಾಲಿಸನು ಎಂಬುದಾಗಿ ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಓದ್ತೇವೆ. You see, Peter and John and James and Andrew, they could go back fishing again, and they did. ಪೇತ್ರ, ಯಾಕೋಬ, ಯೋಹಾನ, ಆಂದ್ರೆಯರು ಮತ್ತೆ ಅವರು ಹಿಂದಕ್ಕೆ ಮೀನು ಹಿಡಿಯೋದಕ್ಕೆ ಅವರು ಹಿಂದಕ್ಕೆ ಹೋದರು. After the crucifixion and after, while the 40 days is going on, Peter says, I'm going fishing. ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದ ಮೇಲೆ ಆತನ ಪುನರುತ್ಥಾನದ ಸಮಯ ಆ ಸಂದರ್ಭದಲ್ಲಿ ಅವರೆಲ್ಲರೂ ಸಹ ಮತ್ತೆ ತಮ್ಮ ಮೀನು ಹಿಡಿಯುವಂತ ವೃತ್ತಿಗೆ ಅವರು ಹಿಂತಿರುಗಿ ಅವರು ಹೋಗಿದ್ದರು. You know what? Matthew couldn't do that. ಆದ್ರೆ ಮತ್ತೆ ಆ ರೀತಿಯಾಗಿ ಮಾಡಲಿಲ್ಲ. He never said, I'm going back to the tax booth. ನಾನು ಟ್ಯಾಕ್ಸ್ ಬೂತ್ಗೆ ನಾನು ಒಂದು ಸುಂಕವನ್ನು ವಸೂಲು ಮಾಡೋದಕ್ಕೆ ನಾನು ಹೋಗ್ತೇನೆ ಎಂಬುದಾಗಿ ಆತ ಮಾಡಲಿಲ್ಲ. When he left his job, he left everything. ಆತನ ಒಂದು ಕಾರ್ಯವನ್ನು ಬಿಟ್ಟ ಮೇಲೆ ಸಂಪೂರ್ಣವಾಗಿ ಆತನು ಬಿಟ್ಟು ಅಲ್ಲಿ ಹಿಂಬಾಲಿಸಿದನು. Burn the bridge. ಅಲ್ಲಿ ಸುಟ್ಟು ಹಾಕಿದ ಆ ಒಂದು ಸೇತುವೆಯನ್ನು No return. ಅದು ಹಿಂದಕ್ಕೆ ಬರ್ಲಿಕ್ಕಾಗದಂತ ರೀತಿಯಲ್ಲಿ ತನ್ನ ಬಂದಂತ ಸೇತುವೆಯನ್ನು ಆತನು ಸುಟ್ಟು ಹಾಕಿದನು. It's like that man in Matthew 13 that saw the treasure in the field and sold everything and purchased that field so that treasure could be his. ಯಾಕೆಂಬುದಾಗಿ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನೋಡಿದ ಹಾಗೆ ಒಬ್ಬ ಐಶ್ವರ್ಯವಂತನು ತನ್ನ ಜಮೀನು ಎಲ್ಲವನ್ನು ಮಾರಿ ಒಂದು ಅಮೂಲ್ಯವಾದಂತಹ ಮುತ್ತನಿಗೋಸ್ಕರವಾಗಿ ಅದನ್ನು ಮಾರಿ ಅದನ್ನು ಕೊಂಡುಕೊಂಡಂತಹ ಅಂಶವನ್ನು ಅಲ್ಲಿ ಓದುತ್ತೇವೆ. Like that merchant who had a bunch of pearls, but when he saw that pearl of great price, that one that was beyond value, he sold everything that he had and he bought that one pearl. ತಾನು ಯಾವಾಗ ಅಲ್ಲಿ ಅಮೂಲ್ಯವಾದಂತಹ ಅತ್ಯಂತ ಬೆಲೆಯುಳ್ಳಂತಹ ಮುತ್ತನ್ನು ಕಂಡನು, ಆ ಒಂದು ಮುತ್ತಿಗೋಸ್ಕರವಾಗಿ ತನ್ನಲ್ಲಿ ಇದ್ದದ್ದೆಲ್ಲವನ್ನು ಮಾರಿ ಆ ಒಂದೇ ಒಂದು ಅತ್ಯಂತ ಬೆಲೆಯುಳ್ಳಂತಹ ಮುತ್ತನ್ನು ಆತನು ಕೊಂಡುಕೊಂಡನು. Yeah, you often hear critics of the Bible. ಅನೇಕ ರೀತಿಯ ಟೀಕಾಕಾರರು, ದೇವರ ವಾಕ್ಯದ ಟೀಕಾಕಾರರು ಈ ರೀತಿಗೆ ಮಾತನಾಡುವ ಕೇಳಿದ್ದೇವೆ. Critics of scripture. ದೇವರ ವಾಕ್ಯವನ್ನು ಟೀಕೆ ಮಾಡುವಂತವರು, Oh, I can never follow Jesus. ನಾನು ಆ ರೀತಿಯ ಯೇಸು ಕ್ರಿಸ್ತನ ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ. He said, unless you hate your mother and father, unless you hate your sister and brother, you can't be my disciple. ನಿನ್ನ ತಂದೆ ತಾಯಿಗಳನ್ನು, ನಿನ್ನ ಸಹೋದರನನ್ನು ದ್ವೇಷ ಮಾಡದ ಹೊರತು ನನ್ನ ಶಿಷ್ಯನಾಗಲಾರಿ ಎಂಬುದಾಗಿ ಆತನು ಹೇಳಿದ್ದಾನೆ. But you know what he's saying is, unless your love for me is so high that all your other loves in life look like hate, you can't be my disciple. ಅಲ್ಲಿ ಅದು ಹೇಳ್ತಿರುವಂತ ಅರ್ಥವೇನೆಂಬುದಾಗಿ ಹೇಳಿದ್ರೆ, ನೀನು ನಿನ್ನ ತಂದೆ ತಾಯಿಗಳಾಗಲಿ, ನಿನ್ನ ಸಹೋದರನಿಗಾಗಲಿ, ನಿನ್ನ ಮನೆಯವರಿಗೆ ಎಲ್ಲರಿಗಿಂತಲೂ ತೋರಿರುವಂತಹ ಪ್ರೀತಿಗಿಂತಲೂ ಹೆಚ್ಚಿನ ಪ್ರೀತಿಯನ್ನು ನನ್ನ ಕಡೆಗೆ ತೋರಬೇಕೆಂಬುದೇ ಅದರ ಅರ್ಥ ಆಗಿತ್ತು. Jesus said, follow me. ಅಲ್ಲಿ ಯೇಸು ಕ್ರಿಸ್ತನು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಆತನು ಹೇಳುವಾಗ, everything in Matthew's life that had any kind of meaning or value to it, it just changed. ಅಲ್ಲಿ ಮತ್ತಾಯನು ತನ್ನ ಜೀವಿತದಲ್ಲಿ ಆತನಿಗೆ ಮೌಲ್ಯವು ಎಂಬುದಾಗಿ ಆತನು ಕೊಟ್ಟಂತ ತನ್ನ ಜೀವಿತದಲ್ಲಿ ಆತನು ಯಾವುದೇ ಮೌಲ್ಯವನ್ನು ಇಟ್ಟಿದಂತ ಜೀವಿತದ ಎಲ್ಲಾ ಸಂಗತಿಗಳು ಅದು ತೃಣ ಮಾತ್ರಕ್ಕೆ ಅದು ಸಮಾನವಾಗಿ ಅಲ್ಲಿ ಹೋಗಿದ್ದವು. What he valued the most at that moment was forgiveness. ಅಲ್ಲಿ ಆ ಒಂದು ಸಮಯದಲ್ಲಿ ಯಾವುದು ಮೌಲ್ಯವಾಗಿತ್ತು, ಆತನಿಗೆ ಮುಖ್ಯವಾದಂತಹ ಸಂಗತಿ ಎಂಬುದಾಗಿ ಹೇಳಿರೋದು ಕ್ಷಮಾಪಣೆಯ ಒಂದು ಸಂಗತಿ. And he was looking at the only one who could provide it for him. ಅಲ್ಲಿ ಯಾರು ಆತನಿಗೆ ಕ್ಷಮಾಪಣೆಯನ್ನು ಕೊಡಲು ಶಕ್ತನೋ ಆತನೊಬ್ಬನನ್ನು ಈಗ ಅಲ್ಲಿ ದೃಷ್ಟಿಸಿ ಆತನು ನೋಡುತ್ತಿದ್ದಾನೆ. You know, that's the way all of us have to come to Christ. ಅದೇ ರೀತಿಯಲ್ಲಿ ನಾವೆಲ್ಲರೂ ಸಹ ಯೇಸು ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. Come to him broken, ಮುರಿದ ಹೃದಯದಿಂದ ಆತನ ಬಳಿಗೆ ಬಂದಿರಿ, sinners, ಪಾಪಿಗಳಾಗಿ, seeing our own wretchedness, ನಮ್ಮ ಒಂದು ದುಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳ್ರಿ, knowing that we can't work to save ourselves, ನಾವು ರಕ್ಷಣೆ ಹೊಂದಲಿಕ್ಕೆ ಅದು ಸಾಧ್ಯವಿಲ್ಲ, and seeing the only one that can redeem us, the only one that can forgive us. ಒಬ್ಬನೇ ಒಬ್ಬನನ್ನು ಕ್ಷಮಿಸಲು ಶಕ್ತನು, ಒಬ್ಬನೇ ಒಬ್ಬನು ನಮ್ಮನ್ನು ವಿಮೋಚಿಸಲು ಶಕ್ತನಾದಂತ ಆತನ ಬಳಿಗೆ ಬನ್ರಿ. Everything else in our life loses its value. ನಮ್ಮಲ್ಲಿರುವಂತಹ ಎಲ್ಲಾ ಸಂಗತಿಗಳು ತನ್ನ ಮೌಲ್ಯವನ್ನು ಅದು ಕಳೆಕೊಳ್ಳುವಂತದ್ದಾಗಿದೆ. All of our other loves in life look like hate because our love for Jesus becomes. ನಾವು ಇಹಲೋಕದಲ್ಲಿ ತೋರುವಂತಹ ಎಲ್ಲಾ ಪ್ರೀತಿ, ಎಲ್ಲಾ ವ್ಯಾಮೋಹ ಎಲ್ಲವೂ ಸಹ ಆತನಿಗೆ ತೋರುವ ಪ್ರೀತಿಯ ಮುಂದೆ ಅದು ತೃಣ ಮಾತ್ರವಾಗಿ ಅದು ಕಾಣುವಂತದ್ದಾಗಿದೆ. Look at verse 15. 15ನೇ ವಚನ. And he reclined, this is Jesus, and Jesus reclined at table in his house, in Matthew's house. ಅನಂತರ ಆತನು ಅವನ ಮನೆಯೊಳಕ್ಕೆ ಊಟಕ್ಕೆ ಕೂತಿರುವಲ್ಲಿ ಎಂಬುದಾಗಿ ಓದ್ತೇವೆ. Many tax collectors and sinners were reclining with Jesus and his disciples, for there were many who followed him. ಬಹು ಮಂದಿ ಸುಂಕದವರು, ಪಾಪಿಗಳು ಯೇಸುವಿನ ಮತ್ತು ಅವರ ಶಿಷ್ಯರ ಪಂಕ್ತಿಯಲ್ಲಿ ಕೂತುಕೊಂಡರು. You would have to assume from this that not only is it the 12 or whoever is his disciple at the time. ಆ ಒಂದು ಸಮಯದಲ್ಲಿ ಬರೀ 12 ಮಂದಿ ಶಿಷ್ಯರು ಮಾತ್ರವಲ್ಲ, ಇನ್ನು ಅನೇಕ ಜನರು ಅಲ್ಲಿ ಸೇರಿ ಬಂದಿದ್ದರು. But we know that there were at least 70 that he sent out 2 by 2 later. ಅಲ್ಲಿ ಅದಾದ ನಂತರ 70 ಮಂದಿಯನ್ನು ಇಬ್ಬಿಬ್ಬರಾಗಿ ಅಲ್ಲಿ ಸುವಾರ್ತೆ ಸೇವೆಗೆ ಆತನು ಕಳಿಸಿಕೊಟ್ಟಿದ್ದನು. But the sentence structure here seems to suggest that some of the tax collectors were his disciples too. ಆದ್ರೆ ಇಲ್ಲಿ ವಾಕ್ಯದ ಒಂದು ಸಂಗತಿ ಸಂಪೂರ್ಣವಂತ ವಿಶ್ಲೇಷಣೆಯನ್ನು ನಾವು ಮಾಡುವಾಗ ಅಲ್ಲಿದ್ದಂತ ಕೆಲವು ಸುಂಕದವರು ಅವರು ಸಹ ಈತನ ಶಿಷ್ಯರು ಆಗಿದ್ದರು.
If not his disciples, at least they were following him. ಅಲ್ಲಿ ಅವರು ಅತ್ಯಂತ ಈ ಶಿಷ್ಯರ ಪಾದಿಯಲ್ಲಿ ಹಿಂಬಾಲಿಸಿ ಹೋಗಿದ್ದಾಗಿ ಸಹ ಒಂದು ಹಂತಕ್ಕೆ ಅವರನ್ನು ಆತನ ಹಿಂಬಾಲಿಸಿಕೊಂಡು ಅವರು ಬಂದಿದ್ದರು. At least listening to what he was saying. ಆತನು ಹೇಳಿದಂತ ಮಾತುಗಳನ್ನಾದ್ರೂ ಅವರು ಕೇಳಿಸಿಕೊಳ್ತಾ ಇದ್ದರು. Maybe writing down Matthew 5, 6, and 7. ಪ್ರಾಯಶಃ ಮತ್ತಾಯನ ಬರೆಸುವಾರ್ತೆ 5, 6, 7 ಅಧ್ಯಾಯವನ್ನು ಬರೆಕೊಳ್ತಾ ಇದ್ದರು. And Matthew here he's filled with gratitude, and he's going to throw a banquet in Jesus' honor. ಆತನು ಅತ್ಯಂತ ಕೃತಜ್ಞತೆ ಉಳ್ಳವನಾಗಿ ಯೇಸು ಕ್ರಿಸ್ತನು ಬಂದಂತಹ ಒಂದು ದೆಸೆಯಲ್ಲಿ ದೊಡ್ಡ ಔತಣವನ್ನು ಅಲ್ಲಿ ಆ ಮನೆಯಲ್ಲಿ ಆತನು ಏರ್ಪಡಿಸಿದನು. Comes to Matthew's house. He must have been a pretty rich guy. ಅಲ್ಲಿ ಮತ್ತಾಯನ ಮನೆಗೆ ಅಲ್ಲಿ ಯೇಸು ಕ್ರಿಸ್ತನಲ್ಲಿ ಬಂದಿದ್ದನು. ಪ್ರಾಯಶಃ ಆತನು ಅತ್ಯಂತ ಐಶ್ವರ್ಯವಂತನಾದ ವ್ಯಕ್ತಿ ಆ ಸಮಯದಲ್ಲಿ. And with Matthew are all the dregs of Galilean society. ಅಲ್ಲಿ ಮಾತ್ರ ಅಲ್ಲಿ ಗಲಿಲಾಯದ ಪ್ರಾಂತ್ಯದ ಎಲ್ಲಾ ಗಣ್ಯರು ಅಲ್ಲಿ ಸೇರಿದ್ದರು. As we say in the army, all the dirt bags. ಅಲ್ಲಿ ಒಂದು ರೀತಿಯಲ್ಲಿ ಕ್ಷುಲಕವಾದಂತಹ ಜನರು ಸಾಗಿದ್ರು. Like the vacuum, you have a vacuum cleaner. ಅಲ್ಲಿ ಒಂದು ಯಾವ ವ್ಯಾಕ್ಯೂಮ್ ಕ್ಲೀನರ್ ಯಾವ ರೀತಿಯಲ್ಲಿ ನಾವು ಕಸವನ್ನು ಗುಡಿಸಾಕ್ತೇವೆ ಆ ರೀತಿಯಲ್ಲಿ. Inside that vacuum there's a bag. ಆ ಒಂದು ವ್ಯಾಕ್ಯೂಮ್ ನಲ್ಲಿ ಒಳಗಡೆ ಒಂದು ಚೀಲವಿದೆ, ಎಲ್ಲ ಕಸವು ಸೇರಿಸಿಕೊಳ್ಳುವಂತ ಚೀಲ. It gets full. ಅದು ಎಲ್ಲೋ ಆ ಒಂದು ಚೀಲದೊಳಗೆ ಅದಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ಉಪಯೋಗಿಸುವಾಗ ಅದು ಸೇರಿಕೊಳ್ಳುವಂತದ್ದಾಗಿದೆ. You gotta take it to the dustbin. You hold your nose and you gotta dump it in the dustbin, and all the dust is coming out. ಅಲ್ಲಿಂದ ಆ ಒಂದು ವ್ಯಾಕ್ಯೂಮ್ ಕ್ಲೀನರ್ ಒಂದು ಬ್ಯಾಗ್ ಅನ್ನು ತೆಗೆದು ಹೊರಗಡೆ ಹಾಕುವಂತರಾಗಿದ್ರೆ ಅದರಿಂದ ಧೂಳು ಹೊರಗೆ ಬರುವಂತದ್ದಾಗಿದೆ. You put that dust bag back in the vacuum cleaner, you use it again. ಅದನ್ನು ಡಸ್ಟ್ ಅನ್ನು ಕ್ಲೀನ್ ಮಾಡಿ ಮತ್ತೆ ಆ ಒಂದು ಡಸ್ಟ್ ಬ್ಯಾಗ್ ಅನ್ನು ಮತ್ತೆ ವ್ಯಾಕ್ಯೂಮ್ ಕ್ಲೀನರ್ ಹಾಕ್ತೀರಿ. That's the dirt bag. ಅದು ಒಂದು ರೀತಿಯಲ್ಲಿ ಕಸದ ಒಂದು ಚೀಲ ಅದಾಗಿದೆ. All the filth is in Matthew's house. ಈಗ ಅಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಎಲ್ಲಾ ರೀತಿಯ ಕಸದಿಂದ ತುಂಬಿದಂತಹ ಜನರಲ್ಲಿ ಸೇರಿ ಬಂದಿದ್ದಾರೆ. And this is unacceptable to the scribes and Pharisees. ಅದು ಅಲ್ಲಿದ್ದಂತಹ ಸದ್ದುಕಾಯರು ಪರಿಸಾಯರಿಗೆ ಇದು ಸ್ವೀಕರಿಸಲಿಕ್ಕೆ ಅವರು ಅದನ್ನು ಸ್ವೀಕರಿಸಲಿಕ್ಕೆ ಆಗದಂತ ಒಂದು ಸಂಗತಿ ಅದಾಗಿತ್ತು. Immediately reminds me of the parable Jesus tells in Matthew 20. ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಹೇಳಿದಂತ ಒಂದು ಸಾಮ್ಯನ ಪ್ರಿಯ ಸಹೋದರ ನೆನಪಿಗೆ ಬರುವಂತದ್ದಾಗಿದೆ. Yeah, the landowner goes out to the village square or whatever, and he hires workers to work in his vineyard for or his field for the day. ಅಲ್ಲಿ ತೋಟಗಾರನು ಅಲ್ಲಿ ಹೋಗಿ ಅಲ್ಲಿ ಕೆಲಸಗಾರರು ನನ್ನ ತೋಟಕ್ಕೆ ಬಂದು ಕೆಲಸ ಮಾಡೋದಕ್ಕೋಸ್ಕರವಾಗಿ ಕೆಲವು ಕೆಲಸಗಾರನ ಆತನ ಕರ್ಕೊಂಡು ಬಂದನು. And the work's not getting done, so he comes back at noon and he hires more workers. ಅಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಬಂದು ಇನ್ನೂ ಸಹ ಕೆಲಸವು ಯಥೇಚ್ಛವಾದ್ರಿಂದ ಕೆಲವು ಕೆಲಸಗಾರನು ಮತ್ತೆ ಆತನ ಕರ್ಕೊಂಡು ಬಂದನು. Oh, the sun's going down and the work's still not done, so he goes back at 5 o'clock in the evening and he hires more workers. ಇನ್ನೂ ಸಹ ನನ್ನ ತೋಟದ ಕೆಲಸ ಮುಗಿದಿಲ್ಲ ಎಂಬುದಾಗಿ ಹೇಳಿ ಸುಮಾರು ಸಂಧ್ಯಾ ವೇಳೆಗೆ ಹೋಗಿ 5 ಗಂಟೆಯ ಸಮಯದಲ್ಲಿ ಮತ್ತೆ ಕೆಲವು ಕೆಲಸಗಾರ ಕರ್ಕೊಂಡು ಆತನು ಬಂದನು. Finally it comes time to pay the guys for their daily wages. ಆ ಒಂದು ದಿನದ ಕೂಲಿಗಳು ಕೊಡುವಂತ ಒಂದು ಸಮಯ ಅಲ್ಲಿಗೆ ಬಂತು. And he pays them all 1 denarius each. ಅಲ್ಲಿಗೆ ಬಂದಂತ ಎಲ್ಲರಿಗೂ ಸಹ ಒಂದೊಂದು ಡಿನಾರಿಯಸ್ ಅನ್ನು ಆತನು ಕೊಟ್ಟನು. And the guys are like, wait a minute. ಆಗ ಅಲ್ಲಿದ್ದಂತವ್ರು ಕೇಳಿದ್ರು, those guys came to work for 1 hour. ಈಗ ಬಂದಂತವ್ರು ಬರೀ 1 ಗಂಟೆ ಅವ್ರು ಬಂದು ಕೆಲಸ ಮಾಡಿದ್ದಾರೆ. I've been here all day. ನಾನು ಬೆಳಗಿನಿಂದ ಇಲ್ಲಿ ಸಾಯಂಕಾಲವರೆಗೆ ನಾನು ಕೆಲಸ ಮಾಡಿದ್ದೇನೆ. I suffered the heat of the hottest part of the day. I had to suffer through. ನಾನು ಬೆಳಗಿನ ಜಾವ ಸೂರ್ಯನ ಬಿಸಿಲಿನಲ್ಲಿ ನಾನು ತೋಟದಲ್ಲಿ ಕೆಲಸ ಮಾಡಿದ್ದೇನೆ. And you're paying him 1 denarius, 1 day's wage. You're paying me 1 day's wage. ನಾನು ಅವರಿಗೆ ಸಹ 1 ದಿನದ ಕೂಲಿಯನ್ನು ಕೊಟ್ಟಿದ್ದೀನಿ, ನನಗೂ ಸಹ 1 ದಿನದ ಕೂಲಿಯನ್ನು ಕೊಟ್ಟಿದ್ದೀಯಲ್ಲ. I deserve more. I worked harder. ನಾನು ಪ್ರಯಾಸ ಪಟ್ಟಿದ್ದೇನೆ, ನಾನು ಹೊಂದಲು ನಾನು ಹಕ್ಕನ್ನು ಹೊಂದಿದ ನಾನು ಶಕ್ತನು ನಾನು. And the landlord says, my money. ಅದು ಆಗ ಆತನು ಹೇಳಿದಂತ ಮಾತು, ಯಜಮಾನನು ತೋಟಗಾರನು, ಅದು ನನ್ನ ಒಂದು ಹಣ. You agreed for 1 day's wage. ನೀನು ಬಂದಂತಹದ್ದು 1 ದಿನದ ಕೂಲಿಗೋಸ್ಕರವಾಗಿ. Can I do with my money what I want to do with my money? ನನ್ನ ಒಂದು ಹಣದಲ್ಲಿ ನಾನು ಇಷ್ಟ ಬಂದಾಗೆ ನಾನು ಮಾಡಬಾರದು. It's like God. ಪ್ರೇರೆಗೆ ದೇವರು ಆ ರೀತಿಯಾಗಿ ಹೇಳುವಂತನಾಗಿದ್ದಾನೆ. My grace. ಅದು ನನ್ನ ಒಂದು ಕೃಪೆ. Can I do with my grace what I want to give? ನನ್ನ ಒಂದು ಕೃಪೆಯ ಮುಖಾಂತರವಾಗಿ ನಾನು ಯಾರಿಗೆ ಕೃಪೆಯನ್ನು ಕೊಡ್ತೇನೆ ಅದು ಕೊಡಬೇಕಲ್ಲವೋ. It's my grace. ಅದು ನನ್ನ ಒಂದು ಕೃಪೆ. And if I want to give it to a dirt bag, I can give it to a dirt bag. ನಾನು ಒಂದು ಕಸದ ಚೀಲಕ್ಕೆ ನಾನು ನನ್ನ ಕೃಪೆಯನ್ನು ತೋರಿಸಬೇಕಾದ್ರೆ ಖಂಡಿತವಾಗಿ ನಾನು ಅದಕ್ಕೆ ತೋರಿಸುವಂತನಾಗಿದ್ದೇನೆ. Who hasn't worked at all. ಅದು ಪ್ರಾಯಶಃ ಯಾರು ಮಾಡದೆ ಕೆಲಸ ಮಾಡದೇ ಇರಬಹುದು. But he gets the free gift. ಆದ್ರೆ ಆತನಿಗೂ ಸಹ ಉಚಿತಾರ್ಥವಾದಂತಹ ಒಂದು ವರ ಸಿಕ್ಕುವಂತದಾಗಿದೆ. You working your head off. ಆದ್ರೆ ನೀನು ಪ್ರಾಯಶಃ ಕೆಲಸ ಮಾಡಿರಬಹುದು. Guess what? ಆದ್ರೆ ನೆನ್ಸ್ಕೊಳ್ರಿ, you're no better than he is. ಆತನಿಗಿಂತಲೂ ಉತ್ತಮವಾಗಿ ನೆನೆಸಬಹುದು. You're a dirt bag too. ಆದ್ರೆ ನೀನು ಸಹ ಅದೇ ರೀತಿಯ ಕಸದ ಚೀಲವೇ ನೀನಾಗಿದ್ದಿ. I'll give you my grace. ಆದ್ರೆ ನನ್ನ ಕೃಪೆ ನಿನಗೂ ಸಹ ನಾನು ಕೊಡುವಂತನಾಗಿದ್ದೇನೆ. It's free, it's mine. I can give to it. ಅದು ಉಚಿತಾರ್ಥವಾದದ್ದು, ಅದು ನನ್ನಿಂದ ಬರುವಂತಹ ಉಚಿತಾರ್ಥವಾಗಿ ಕೊಡುವಂತ ಒಂದು ಕೃಪೆ ಅದಾಗಿದೆ. Well, they couldn't stand it. ಅದನ್ನು ಸಹಿಸಿಕೊಳ್ಳೋದಕ್ಕೆ ಅವ್ರಿಗೆ ಆಗಲಿಲ್ಲ. So they gotta speak up. They gotta say something. It's just burning them up. ಅವರು ತಮಗೆ ಕುರಿಯಲಿಕ್ಕೆ ಅದು ಪ್ರಾರಂಭಿಸಿದಲ್ಲಿ ಇದ್ದಂತಹ ಸದ್ದುಕಾರ ಪರಿಸಾಯರಿಗೆ. Verse 16. 14ನೇ ವಚನ. The scribes of the Pharisees. So these are the Pharisees, but these are the scribes. These are the academics, right? These are the PhDs of the Pharisees. When they saw that he was eating with sinners, tax collectors, they said to his disciples,
Why does he eat with tax collectors and sinners? ಆ ಪರಿಸಯರಾದ ಶಾಸ್ತ್ರಿಗಳು ಆತನ ಹಿಂದೆ ಹೋಗಿ ಆತನು ಪಾಪಿಗಳ ಮತ್ತು ಸುಂಕದವರ ಸಂಗಡ ಊಟ ಮಾಡುವುದನ್ನು ಕಂಡು ಆತನ ಶಿಷ್ಯರಿಗೆ ಈತನು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುತ್ತಾನೆಂದು ನೋಡಿರಿ ಎಂಬುದಾಗಿ ಅವರು ಹೇಳಿದರು. Isn't it interesting that these guys can recognize sin in other people? ಅಲ್ಲಿದ್ದಂತ ಜನರು ಬೇರೆಯವರ ಜನರಲ್ಲಿರುವಂತಹ ಪಾಪವನ್ನು ಅವರು ನೋಡ್ತಾ ಇದ್ದರು. They don't recognize the sin in themselves. ಆದ್ರೆ ತಮ್ಮಲ್ಲಿದ್ದಂತ ಪಾಪವನ್ನು ಅವರು ಗಮನಿಸ್ತಾ ಇರಲಿಲ್ಲ. They thought they were righteous. ಅವ್ರನ್ನ ತಾವು ನೀತಿವಂತರು ಎಂಬುದಾಗಿ ಅವರು ಅಂದುಕೊಂಡಿದ್ದರು. They've been working since morning when they were hired to do the work. ಅವ್ರ ಕೆಲಸಕ್ಕೆ ಅವರು ತೆಗೆದುಕೊಂಡ ಮೇಲೆ ಬೆಳಗಿನ ಸಾಯಂಕಾಲ ಅವರಿಗೆ ಕೆಲಸ ಮಾಡಿದ್ರು. These guys came along in the last hour of the day. They were a bunch of scabs. ಅದು ಇದ್ದಂತವರು ಗೆಲ್ಲಿದ ಕಡೆಯ ತಾಸಿಗೆ ಬಂದು ಕೆಲಸ ಮಾಡಿದಂತವರು ಕೆಲಸಕ್ಕೆ ಬಾರದಂತವರು. How can you give them your grace when I've been working all day? ನಾನು ಬೆಳಗಿನ ಸಾಯಂಕಾಲವರೆಗೆ ಕೆಲಸ ಮಾಡಿದ್ದೇನೆ, ನೀನು ಹೇಗೆ ತಾನೇ ಅವರಿಗೆ 1 ಗಂಟೆ ಕೆಲಸ ಮಾಡಿದಂತ ಅದೇ ಕೃಪೆಯನ್ನು ಕೊಡಲಿಕ್ಕೆ ಸಾಧ್ಯ? They're sinful, we're righteous. ಅವರು ಪಾಪಿಗಳು, ನಾವು ನೀತಿವಂತರು ಎಂಬುವಂತದ್ದು ಪರಿಸರ ಶಾಸ್ತ್ರಿಗಳ ಒಂದು ಧ್ಯೇಯ ಅದಾಗಿತ್ತು. Jesus renders a condemnation on them. ಅದು ದೇವರು ಯೇಸು ಕ್ರಿಸ್ತನವರನ್ನು ಖಂಡಿಸುವಂತಹ ಸಂಗತಿಯನ್ನೇ ನಾವು ಓದ್ತೇವೆ. Verse 17. 17ನೇ ವಚನ. And when Jesus heard it, because they didn't come to Jesus, remember they came to his disciples. ಅಲ್ಲಿ ಆತನ ಶಿಷ್ಯರು ಆತ ಹಿಂಬಾಲಿಸಿಕೊಂಡು ಅಲ್ಲಿ ಬಂದಿದ್ದರು. They didn't have the nerve, they didn't have the boldness to come to Jesus and ask the question. ಅಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಧೈರ್ಯವಾಗಿ ಪ್ರಶ್ನೆ ಮಾಡುವಂತ ಒಂದು ಧೈರ್ಯ ಇಲ್ಲಿ ಇದ್ದಂತವರಿಗೆ ಇರಲಿಲ್ಲ. But Jesus, for one, he's got really good ears, right? Perfect ears, but he can also read their hearts. ಅಲ್ಲಿ ಆತನ ಯೇಸು ಕ್ರಿಸ್ತನ ಅವರು ಏನ್ ಮಾತನಾಡ್ತಾ ಇದೆ ಎಂಬುದಾಗಿ ಕೇಳಿಸಿಕೊಳ್ಳುವುದು ಮಾತ್ರವಲ್ಲ, ಅವ್ರ ಹೃದಯದಲ್ಲಿ ಯಾವ ಆಲೋಚನೆಗಳು ನಡೀತಾ ಇದೆ ಎಂಬುದಾಗಿ ಸಹ ಚೆನ್ನಾಗಿ ಬಲ್ಲಂತವನು ಆತನು. And when Jesus heard it, he said to them, those who are well have no need for a physician, but those who are sick. ಯೇಸು ಅದನ್ನು ಕೇಳಿ ಕ್ಷೇಮದಿಂದಿರುವವರಿಗೆ ವೈದ್ಯರು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. Very simple analogy. ಸರಳವಾದಂತ ಒಂದು ಅನಾಲಜಿನಲ್ಲಿ ಕೊಟ್ಟದನ್ನು ನೋಡ್ತೇವೆ. Only those who acknowledge that they're sick look for a physician. ಯಾರು ನನಗೆ ಕಾಯಿಲೆ ಆಗಿದೆ ಎಂಬುದಾಗಿ ಭಾವಿಸ್ಕೊಳ್ತಾರೆ ಅವರು ಮಾತ್ರ ವೈದ್ಯರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ. Every year I have to give we have a guardianship of my son who has special needs. We have guardianship of him in America. ಪ್ರಿಯ ಸಹೋದರ ಮಗನಿಗೆ ಗಾರ್ಡಿಯನ್ಶಿಪ್ ಅಲ್ಲಿ ಅಮೆರಿಕದಲ್ಲಿ ಇದೆ. Well, the judge that gave us the guardianship, he requires every year that I go and see the doctor. ಅಲ್ಲಿದ್ದಂತ ಅಮೆರಿಕದ ಜಡ್ಜ್ ಅವರು ಪ್ರತಿ ಬಾರಿ ಸಹ ಅಲ್ಲಿ ಹೋದಂತ ಸಮಯದಲ್ಲಿ ಅಲ್ಲಿ ಹೋಗಿ ವೈದ್ಯರನ್ನು ಅವರು ಭೇಟಿ ಮಾಡುವಂತ ಒಂದು ನಿಯಮವನ್ನು ಅವರು ಜಡ್ಜ್ ಅವರು ಅಲ್ಲಿ ಮಾಡಿದ್ದಾರೆ. And the doctor has to see my son doesn't have any bruises and he's able to walk around. He's in good health, so he signs off on this certificate saying he's in good health. ಪ್ರತಿ ಬಾರಿ ಸಹ ಪ್ರಿಯ ಸಹೋದರರು ತಮ್ಮ ಸ್ಪೆಷಲ್ ನೀಡ್ಸಿನ ಮಗುವನ್ನು ತೆಗೆದುಕೊಂಡು ಹೋಗಿ ಡಾಕ್ಟರ್ ಬಳಿ ತೋರಿಸಿ ಆ ಮಗುಗೆ ಯಾವುದೇ ರೀತಿಯ ಗಾಯಗಳಾಗಲಿ ಇನ್ಯಾವುದೇ ಸಂಗತಿಗಳಾಗಿಲ್ಲ ಎಂಬುದಾಗಿ ಅವರು ವೈದ್ಯರು ಸರ್ಟಿಫಿಕೇಟ್ ಅನ್ನು ಸ್ಪಷ್ಟೀಕರಿಸಿಕೊಳ್ಬೇಕು. And we have our doctors at Columbia Asia with Manipal. Yeah. So our doctor's at Manipal, and you don't want to go to Manipal on a Monday morning. ಅದು ಸುಮಾರು ಮಣಿಪಾಲಿಗೆ ಅಲ್ಲಿ ಸೋಮವಾರ ಹೋಗೋದು ಬಾರಿ ಕಷ್ಟಕರವಾದದ್ದೇ. So I'm thinking, I'll just wait till like Thursday when there's not a big crowd there. ಪ್ರಿಯ ಸಹೋದರರು ಗುರುವಾರ ಶುಕ್ರವಾರ ಆ ರೀತಿಯಾಗಿ ಕ್ರೌಡ್ ಇಲ್ಲದೆ ಇದ್ದಂತ ಸಮಯದಲ್ಲಿ ನೋಡಿಕೊಂಡು ಅವ್ರು ಹೋಗುವಂತರಾಗಿದ್ದಾರೆ. Oh my goodness. There's always a crowd at Manipal. ಯಾವಾಗಲೂ ಸಹ ಕ್ರೌಡ್ ಇದ್ದೇ ಇರುವಂತದ್ದಾಗಿದೆ. I went and they were double parked. They were parked and they were parked behind the parked cars. The entire parking lot was filled. ಯಾಕಂದ್ರೆ ಅಲ್ಲಿ ಹೋಗೋರಿಗೆಲ್ಲೂ ಸಹ ಪಾರ್ಕಿಂಗ್ ಜಾಗ ಸಿಕ್ಕುವುದು ಬಹಳ ಕಷ್ಟ, ಅಷ್ಟು ಮಟ್ಟಿಗೆ ಅಲ್ಲಿ ಕ್ರೌಡ್ ಇರುವಂತದ್ದಾಗಿದೆ. The street was filled with cars. ಅಲ್ಲಿಂದ ರೋಡ್ಗಳು ಸಹ ಅಲ್ಲಿ ಕಾರುಗಳು ನಿಲ್ಲಿಸೋದಕ್ಕೆ ಕಷ್ಟ. The hospital was filled with people. ಅಲ್ಲಿ ಆಸ್ಪತ್ರೆ ಸಹ ಜನರಿಂದ ತುಂಬಿದೆ. And I had to go in and had to wait. Nobody wants to go to the hospital. You don't want to look for a physician if you're not sick or if you don't need to see the physician. ಆದ್ರಿಂದ ಕಾಯಿಲೆ ಇಲ್ಲದೆ ಅಂತವ್ರಿಗೆ ಖಂಡಿತವಾಗಿ ವೈದ್ಯರ ಬಳಿಗೆ ಹೋಗಲಿಕ್ಕೆ ಎಷ್ಟು ಮಾತ್ರ ಅವ್ರಿಗೆ ಇಷ್ಟವಿಲ್ಲ. People when they're sick, they're coughing, they're laying on the seats, stretchers and all. ಅಲ್ಲಿಂದ ಆದ್ರೆ ಕಾಯಿಲೆ ಅಂತವರು ಅಲ್ಲಿ ಸ್ಟ್ರೆಚ್ ಅಲ್ಲಿ ಇರುವಂತವರು ವೀಲ್ ಚೇರ್ ಇರುವಂತವರು ಅವ್ರಿಗೆ ಅವಶ್ಯಕತೆ ನಿಜವೇ. Unless you're sick, even people who are sick, they don't want to go see the doctor. ಅಲ್ಲಿ ಇನ್ನೂ ಸ್ವಲ್ಪ ಕಾಯಿಲೆ ಇದ್ದರೆ ಇರುವಾಗಲೂ ಸಹ ನಮಗೆ ವೈದ್ಯರ ಬಳಿಗೆ ಹೋಗಲಿಕ್ಕೆ ಇಷ್ಟವಿಲ್ಲ. And that's what Jesus is saying. If you're only those who are sick seek a physician. ಅಲ್ಲಿ ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ವೈದ್ಯನು ಬೇಕು ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನು ಹೇಳಿದನು. So he's saying, I didn't come for you. ನಾನು ನಿಮಗೋಸ್ಕರವಾಗಿ ನಾನು ಬರಲಿಲ್ಲ. You think you're not sick? ನೀನು ನನಗೆ ಯಾವ ರೀತಿಯ ಕಾಯಿಲೆ ಇಲ್ಲ, ನನಗೆ ಅವಶ್ಯಕತೆ ಇಲ್ಲ ಎಂಬುದಾಗಿ ಅನ್ನಬಹುದು. You don't need my healing? ನನ್ನ ಒಂದು ಸ್ವಸ್ಥತೆಯ ಒಂದು ಅವಶ್ಯಕತೆ ನಿನಗೆ ಇಲ್ಲ. You don't realize that your soul is sick, diseased? ನಿನ್ನ ಒಂದು ಜೀವಾತ್ಮವು ಅದು ಪಾಪಕ್ಕೆ ಒಳಗಾಗಿದೆ, ಅದು ಅನಾರೋಗ್ಯಕ್ಕೆ ಪೀಡಿತವಾಗಿದೆ ಎಂಬಂತ ಅನಿಸಿಕೆ ನಿನಗೆ ಇಲ್ಲ. And I'm the great physician and I can speak forgiveness over you and heal you. ನಾನು ವೈದ್ಯನಾಗಿದ್ದೇನೆ, ನಾನು ಕ್ಷಮಾಪಣೆಯನ್ನು ಕೊಡಲು ಶಕ್ತನು, ನಾನು ನಿನ್ನೆ ಸ್ವಸ್ಥ ಮಾಡಲು ಶಕ್ತನು. I didn't come for you. ಆದ್ರೆ ನಾನು ನಿನಗೋಸ್ಕರವಾಗಿ ನಾನು ಬರಲಿಲ್ಲ. I came to call
not the righteous, but sinners. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದಂತವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ನಾನು ಬಂದಂತವನು. So in a way, Jesus accepts their self-analysis. ಅವರ ಒಂದು ತಾವು ಸ್ವಂತವಾಗಿ ಆಲೋಚನೆ ಮಾಡಿದಂತಹ ಸಂಗತಿಯನ್ನು ಅಲ್ಲಿ ವಿವರಿಸಿದನು. They look at themselves and they say, you know what, we're righteous. ಅವರು ತಮ್ಮನ್ನು ತಾವು ನೋಡಿಕೊಂಡು ನಾವು ನೀತಿವಂತರೆಂಬುದಾಗಿ ಅವರು ಹೇಳಿದರು. So Jesus is like, okay, you say you're righteous, I can't do anything for you. ಆದ್ರೆ ನೀನು ನಾನು ನೀತಿವಂತರೆಂಬುದಾಗಿ ಹೇಳಿಕೊಳ್ಳುತ್ತೀಯ, ಆದ್ರಿಂದ ನಾನು ನಿನಗೆ ಯಾವ ನನ್ನ ಅವಶ್ಯಕತೆ ಇಲ್ಲ. As long as you continue to think that you're righteous, you're going to die in your sins. ನೀನು ಎಲ್ಲೇ ತನಕ ನಾನು ನೀತಿವಂತನೆಂಬುದಾಗಿ ನೀನು ಹೇಳಿಕೊಳ್ಳುತ್ತೇವೆ, ಅಲ್ಲೇ ತನಕ ನಿನ್ನ ಪಾಪದಲ್ಲಿ ನೀನು ಸಾಯುತ್ತಿ. John chapter 8, he says it 3 times in John chapter 8. ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 3 ಸಾರಿ ಆ ಒಂದು ಪದಪ್ರಯೋಗ ನಾವು ಓದುವಂತರಾಗಿದ್ದೇವೆ. I'm leaving, I'm going away, and where I'm going you cannot come, and you're going to die in your sins. ನಾನು ನಿನ್ನನ್ನು ಬಿಟ್ಟು ಹೋಗ್ತೇನೆ, ನಾನು ಹೋಗುವಲ್ಲಿಗೆ ನೀವು ಬಲ್ಲಾರೆ, ನೀವು ನಿಮ್ಮ ಪಾಪದಲ್ಲೇ ಸಾಯ್ತೀರಿ ಎಂಬುದಾಗಿ ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಆತನು ಹೇಳಿದನು. The church is not made up of people who think that they're righteous. ಆದ್ದರಿಂದ ಸಭೆ ಎಂಬುದಾಗಿ ಹೇಳುವಾಗ ಅದು ನೀತಿವಂತರೆಂಬುದಾಗಿ ಹೇಳಿಕೊಳ್ಳುವಂತಹ ಜನರಿಗೆ ಇರುವಂತಹ ಒಂದು ಸ್ಥಳ, ಅದು ಸಭೆ ಅದಲ್ಲ. It's made up of people who know that they're sinful. ನಾವು ಪಾಪಿಗಳು ಎಂಬುದಾಗಿ ಯಾರು ತಮ್ಮ ತಾವು ಗುರುತಿಸಿಕೊಳ್ಳುತ್ತಾರೋ ಅವರಿಗೆ ಮಾತ್ರ ಅದು ಸಭೆಯೋದು ಸೀಮಿತವಾಗಿದೆ. And their only hope of receiving righteousness is as a free gift of God. ಅದು ನೀತಿವಂತರೆಂಬುದಾಗಿ ಆ ನೀತಿವಂತಿಕೆಯನ್ನು ಸ್ವೀಕರಿಸಲಿಕ್ಕೆ ಒಂದೇ ಒಂದು ಮಾರ್ಗ, ಅದು ಉಚಿತಾರ್ಥವಾಗಿ ಆತನಿಂದ ಬಂದಂತಹ ಒಂದು ಸಂಗತಿ ಅದಾಗಿದೆ. In closing, this is how we all have to come to God. ಪ್ರಿಯರೇ, ನಾವೆಲ್ಲರೂ ಸಹ ಈ ರೀತಿಯಾಗಿ ದೇವರ ಬಳಿಗೆ ನಾವು ಬರಬೇಕಾಗಿದೆ. Acknowledging our sinfulness. ನಮ್ಮ ಪಾಪಮಯವಾದಂತಹ ಸ್ಥಿತಿಯನ್ನು ನಾವು ಆತನ ಮುಂದೆ ಅರಿಕೆ ಮಾಡಬೇಕಾಗಿದೆ. Mourning over our sinfulness. ನಮ್ಮ ಒಂದು ಪಾಪದ ಸ್ಥಿತಿಗೋಸ್ಕರವಾಗಿ ದುಃಖ ಪಡಬೇಕಾಗಿದೆ. Seeking God's forgiveness. ಕರ್ತನೇ, ನಿನ್ನ ಕ್ಷಮಾಪಣೆ ನಮಗೆ ಕೊಡು ಎಂಬುದಾಗಿ ಆತನ ಬಳಿಗೆ ನಾವು ಬರಬೇಕಾಗಿದೆ. And realizing it's only Christ that can give us that. ಕ್ರಿಸ್ತನು ಮಾತ್ರ ಆ ಒಂದು ಕ್ಷಮಾಪಣೆಯನ್ನು ಕೊಡಲು ಶಕ್ತನು ಎಂಬುದಾಗಿ ನಾವು ಅದನ್ನು ಗ್ರಹಿಸಿಕೊಳ್ಳಬೇಕಾಗಿದೆ. That's the gospel. ಅದು ತಾನೇ ನಿಜವಾದಂತಹ ಸುವಾರ್ತೆಯಾಗಿದೆ. Close in prayer. Father, we thank you for the good news of the gospel that Jesus preached, that we see Matthew had written down and gave to us through the inspiration of the Holy Spirit. We thank you that as we acknowledge our sinfulness, as we acknowledge our inability to save ourselves, that we can come to you in humility, come to the foot of the cross, receive the free gift of salvation that Christ paid for and purchased with his own blood. And then doing that, we receive the righteousness of Christ. We're declared righteous. We're clothed in a robe of righteousness. And we can come into your presence boldly, make our requests known to you. We thank you for that. But we also want that for all of our colleagues, our friends, our family members, and all those who do not know you. We pray that you would draw those whom you're drawing to yourself and use us as your instruments to give them the gospel in Jesus' name. Amen.